ರಾಮಪುರ ಎಂಬುವ ಒಂದು ಸುಂದರವಾದ ಹಳ್ಳಿ. ಇಲ್ಲಿ ಸರೋಜಮ್ಮ ಎಂಬ ಒಬ್ಬ ವೃದ್ಧೆ ಇರುತ್ತಾಳೆ. ಸರೋಜಮ್ಮನಿಗೆ 2 ಗಂಡು ಮಕ್ಕಳು. ಸರೋಜಮ್ಮನ ಪತಿ ಮಕ್ಕಳು ಸಣ್ಣವರಿರಬೇಕಾದರೆ ತೀರಿಕೊಂಡು ಬಿಟ್ಟಿರುತ್ತಾರೆ. ಹೇಗೋ ಕಷ್ಟಪಟ್ಟು ಸರೋಜಮ್ಮ ತನ್ನ ಮಕ್ಕಳನ್ನು ಸಾಕಿ ಬೆಳೆಸುತ್ತಾಳೆ. ಮೊದಲನೇ ಮಗ ಸೋಮು, 2ನೇ ಮಗ ರಾಮು. 2 ಸಣ್ಣ ಮಕ್ಕಳಿಂದಲೂ ತುಂಬ ಪ್ರೀತಿಯಿಂದ ಬೆಳೆಯುತ್ತಾರೆ. ಸೋಮು ತಮ್ಮನನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡುತ್ತಿರಲಿಲ್ಲ. 2 ಮಕ್ಕಳನ್ನು ನೋಡುತ್ತಲೇ ಸರೋಜಮ್ಮ ಸಂತೋಷದಿಂದ ಜೀವಿಸುತ್ತಾಳೆ. ಅಮ್ಮ, ನಾನು ತೋಟದ ಕಡೆ ಹೋಗಿ ಬರ್ತೇನೆ. ನೀವು ರಾಮು ಬಂದ್ರೆ ತಿಳಿಸಿ. ಇವನು ಯಾವಾಗಲೂ ತೋಟದ ಕಡೆ ಹೋಗುತ್ತೇನೆ ಅಂತ ಎಲ್ಲಿಗೆ ಹೋಗಿ ಬರುತ್ತಿದ್ದಾನೆ ರಾಮು? ರಾಮು, ಬಾಯಲ್ಲಿ ನಾನು ಹೇಳೋ ರೀತಿ ಮಾಡು ರಾಮು. ನೋಡು, ನಿನ್ನ ಅಣ್ಣ ತೋಟದ ಕಡೆ ಹೋಗುತ್ತಿದ್ದೇನೆ ಎಂದು ಹೇಳಿ ಎಲ್ಲೋ ಹೋಗಿ ಬರುತ್ತಿದ್ದಾನೆ. ಅವನಿಗೆ ಕಾಣದಂತೆ ನೀನು ಅವನ ಹಿಂದೆ ಹೋಗಿ ಎಲ್ಲಿಗೆ ಹೋಗುತ್ತಿದ್ದುತ್ತಿದ್ದಾನೆ ಎಂದು ತಿಳಿದುಕೊಂಡು ಬಾ, ಸರಿಯೇ? ಏನಾಯ್ತಮ್ಮ, ಯಾಕೆ ಅಣ್ಣನ ಹಿಂದೆ ಹೋಗಲು ಹೇಳುತ್ತಿದ್ದೀರಾ? ಅಣ್ಣ ಎಲ್ಲಿ ಹೋಗುತ್ತಿದ್ದಾನೆ ಎಂದು ನಿಮ್ಮ ಬಳಿ ಹೇಳಿಲ್ವೇ? ಆಗಲ್ಲ ರಾಮು, ನಾನು ಹೇಳಿದ ರೀತಿ ನೀನು ಮಾಡು. ಈಗ ಹೋಗಿ ಅಣ್ಣ ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ನೋಡಿಕೊಂಡು ಬಾ, ಸರಿಯೇ? ತಾಯಿ ಹೇಳಿದ ಮಾತು ಕೇಳಿಸಿಕೊಂಡು ರಾಮು ಅಣ್ಣನ ಹಿಂದೆ ಹೋಗುತ್ತಾನೆ. ಆದರೆ ಸೋಮು ತೋಟಕ್ಕೆ ಹೋಗುವ ದಾರಿಯನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತಿರುತ್ತಾನೆ. ರಾಮುವಿಗೆ ಗೊಂದಲ ಶುರುವಾಗುತ್ತದೆ. ಅಣ್ಣ ಎಲ್ಲಿಗೆ ಹೋಗುತ್ತಿದ್ದಾನೆ? ನಮ್ಮ ತೋಟ ಇರುವುದು ಈ ಕಡೆ ಎಂದು ತನ್ನ ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಹೋಗುತ್ತಿರುತ್ತಾನೆ. ಆಗ ಸೋಮು ಒಂದು ಮರದ ಕೆಳಗೆ ಕುಳಿತುಕೊಂಡು ಒಂದು ಹುಡುಗಿ ಹತ್ತಿರ ಮಾತನಾಡುತ್ತಿರುತ್ತಾನೆ. ಇದನ್ನು ಗಮನಿಸಿದ ರಾಮು ಯಾರಿರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಬಂದು ತನ್ನ ತಾಯಿಯ ಬಳಿ ಹೇಳುತ್ತಾನೆ. ಅಮ್ಮ, ಅಣ್ಣ ನಮ್ ತೋಟಕ್ಕೆ ಹೋಗ್ಲಿಲ್ಲ, ಆದ್ರೆ ಯಾವುದೋ ಹುಡುಗಿ ಜೊತೆ ಮಾತನಾಡ್ತಾ ಕುಳಿತಿದ್ದ. ಹೌದಾ ರಾಮು? ನೀನು ಹೇಳುತ್ತಿರುವುದು ಸತ್ಯವೇ ಅಂದ್ರೆ ಸೋಮು ತೋಟಕ್ಕೆ ಹೋಗ್ಲಿಲ್ಲ ಅಂತಾಯ್ತು. ಸರಿ, ಅವನು ಮನೆಗೆ ಬಂದ ನಂತರ ನಾನು ವಿಚಾರಿಸುತ್ತೇನೆ. ನೀನು ಈಗ ಒಳಗೆ ಹೋಗು. ಯಾರಿರಬಹುದು ಆ ಹುಡುಗಿ? ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಇತ್ತೀಚೆಗೆ ಸೋಮ ವರ್ತನೆಯಲ್ಲಿ ವ್ಯತ್ಯಾಸ ನಾನು ಕಂಡಿದ್ದೆ. ಸರಿ ಸೋಮು, ಬರ್ಲಿ ಮನೆಗೆ, ನಂತರ ವಿಚಾರಿಸೋಣ. ಸ್ವಲ್ಪ ಸಮಯದ ನಂತರ ಸೋಮು ಮನೆಗೆ ಬರುತ್ತಾನೆ. ಆದರೆ ಸೋಮು ಒಬ್ಬನೇ ಬಂದಿರಲಿಲ್ಲ. ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಜೊತೆಯಲ್ಲೇ ಕರೆದುಕೊಂಡು ಬಂದಿರುತ್ತಾನೆ. ಬಾಗಿಲ ಬಳಿ ನಿಂತು ಸೋಮು ಅಮ್ಮಾ ಅಮ್ಮಾ ಎಂದು ಕೂಗಿಕೊಳ್ಳುತ್ತಾನೆ. ಆಗ ಅಲ್ಲಿಗೆ ಸರೋಜಮ್ಮ ಬರುತ್ತಾಳೆ. ಸೋಮುವಿನ ಅವತಾರವನ್ನು ಕಂಡು ಸರೋಜಮ್ಮನಿಗೆ ಗಾಬರಿಯಾಗುತ್ತದೆ. ತಕ್ಷಣ ಸೋಮುವಿನ ಮೇಲೆ ಕೋಪಗೊಳ್ಳುತ್ತಾಳೆ. ಸೋಮು, ಏನಿದೆಲ್ಲ ಯಾರನ್ನು ಕೇಳಿ ಮದುವೆ ಮಾಡಿಕೊಂಡು ಬಂದಿದ್ದೀಯಾ? ನಿನಗೆ ತಾಯಿ, ತಮ್ಮ ಇದ್ದಾನೆ ಎಂಬ ನೆನಪಿದೆಯೋ ಇಲ್ಲವೋ? ಏನಮ್ಮ, ನಿನಗಾದ್ರೂ ಬುದ್ಧಿ ಬೇಡವೇ? ನೀನು ಕೂಡ ಮನೆಯಲ್ಲಿ ಯಾರಿಗೂ ಹೇಳದೆ ಬಂದಿರುವೆಯಾ? ಅಮ್ಮ, ನಾನ್ ಹೇಳುವುದನ್ ಕೇಳು. ಇವಳ ಹೆಸರು ರಾಧಾ. ಇವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇವಳು ತನ್ನ ಚಿಕ್ಕಮ್ಮನ ಬಳಿ ಬೆಳೆಯುತ್ತಿದ್ದಾಳೆ. ಆದ್ರೆ ಅವರ ಕಿರುಕುಳ ತಡೆಯಲಾಗದೆ ಇವಳು ಮನೆ ಬಿಟ್ಟು ಬಂದುಬಿಟ್ಟಿದ್ದಳು. ಅದಕ್ಕೆ ನಾನು ಬೇರೆ ದಾರಿ ಕಾಣದೆ ಮದುವೆ ಮಾಡಿಕೊಂಡು ಬಿಟ್ಟೆ. ಅಮ್ಮ, ನನಗೆ ರಾಧಾ ಎಂದ್ರೆ ತುಂಬಾ ಇಷ್ಟ. ನಾನು ಇವಳನ್ನು ತುಂಬಾ ದಿನದಿಂದ ಪ್ರೀತಿಸುತ್ತಿದ್ದೇನೆ. ರಾಧಾ ತುಂಬಾ ಒಳ್ಳೆಯವಳಮ್ಮ. ದಯವಿಟ್ಟು ಮನೆಗೆ ಸೇರಿಸಿಕೋ, ಕೋಪ ಮಾಡಿಕೊಳ್ಬೇಡಮ್ಮ. ಸರೋಜಮ್ಮ, ಸೋಮುವಿನ ಮಾತು ಕೇಳಿ ರಾಧಾಳ ಮೇಲೆ ಕೋಪ ಕಡಿಮೆಯಾಗುತ್ತದೆ. ತಂದೆ ತಾಯಿ ಇಲ್ಲದ ಮಕ್ಕಳು ಎಷ್ಟು ಕಷ್ಟಪಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಅವರಿಬ್ಬರನ್ನು ಕ್ಷಮಿಸಿ ಮನೆಗೆ ಕರೆದುಕೊಳ್ಳುತ್ತಾಳೆ. ದಿನಗಳು ಕಳೆದಂತೆ ರಾಧಾ ರಾಮುವನ್ನು ದ್ವೇಷಿಸಲು ಶುರು ಮಾಡುತ್ತಾಳೆ. ಏಕೆಂದರೆ ರಾಧಾ ಸೋಮ ಅಂದುಕೊಂಡಷ್ಟು ಒಳ್ಳೆಯವಳಲ್ಲ ಅವಳು. ಸೋಮುವಿನ ಬಳಿ ಹೇಳಿದ್ದ ಮಾತುಗಳೆಲ್ಲ ಸುಳ್ಳು. ಇವಳೇ ಚಿಕ್ಕಮ್ಮನಿಗೆ ಕಿರುಕುಳ ಕೊಟ್ಟು ಅಲ್ಲಿಂದ ಬಂದು ಬಿಟ್ಟಿರುತ್ತಾಳೆ. ಇದನ್ನು ತಿಳಿಯದ ಸೋಮು ರಾಧಾಳ ಮಾತಿಗೆ ಮರುಳಾಗಿ ಮದುವೆ ಮಾಡಿಕೊಂಡಿರುತ್ತಾನೆ. ಈ ತಾಯಿ ಮಗನನ್ನು
ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೋಡಿಸ್ಬೇಕು. ಇವರಿಬ್ಬರೂ ಇಲ್ಲೇ ಇದ್ರೆ ನನ್ನ ನೆಮ್ಮದಿಗೆ ಕೊರತೆಯಾಗುತ್ತದೆ. ಈ ಮನೆಯಲ್ಲಿ ನಾನು ನನ್ನ ಗಂಡ ಇಬ್ಬರಿದ್ರೇನೆ ನನಗೆ ನೆಮ್ಮದಿ. ಇವರಿಬ್ಬರನ್ನು ಹೇಗಾದ್ರೂ ಮಾಡಿ ಮನೆಯಿಂದ ಹೊರಹಾಕುವುದು ಹೇಗೆ ಎಂದು ಯೋಚಿಸುತ್ತೇನೆ. ರಾಧಾ, ಏನು ಮಾಡುತ್ತಿದ್ದೀಯಾ? ನನಗ್ ತುಂಬಾ ಹಸಿವಾಗುತ್ತಿದೆ. ಅಡಿಗೆ ತಯಾರಾಗಿದ್ರೆ ಸ್ವಲ್ಪ ಊಟ ಕೊಡು. ಹೇ ಮುದುಕಿ, ಯಾವಾಗ್ ನೋಡಿದ್ರೂ ಹಸಿವು ಹಸಿವು ಅಂತಂತ ಸಾಯ್ತಾ ಇರ್ತೀಯ. ನೀನ್ ಯಾವತ್ತೂ ಊಟ ನೋಡಿಲ್ವಾ? ನನ್ ಕೈಯಲ್ಲಿ ಅಡಿಗೆ ಮಾಡೋದಿಕ್ಕಾಗಲ್ಲ. ಬೇಕಾದ್ರೆ ಹೋಗಿ ನೀನೇ ಮಾಡ್ಕೋ. ಅರೆ ರಾಧಾ, ನೀನ ಈ ರೀತಿ ಮಾತ್ನಾಡ್ತಿರೋದು? ಅಂದ್ರೆ ನೀನು ಇಷ್ಟು ದಿವಸ ನಡ್ಕೊಂಡಿದ್ದು ಎಲ್ಲಾ ನಾಟಕನ. ಸೋಮು ಇರ್ಬೇಕಾದ್ರೆ ಎಷ್ಟು ಪ್ರೀತಿಯಿಂದ ನಮ್ಮನ್ನ ಮಾತಾಡ್ಸ್ತೀಯ. ಆದ್ರೆ ಈಗ ಬಾಯಿಗ್ ಬಂದಂಗೆ ಬೈತಾ ಇದ್ದೀಯ. ಏನಾಗಿದೆ ನಿನಗೆ? ಹೌದು, ಅದೆಲ್ಲ ನಾಟಕನೇ. ಇದೇ ನನ್ನ ನಿಜ ಸ್ವರೂಪ. ನಿಮ್ಮ ಮಗ ಹೇಳಿದ ಹಾಗೆ ಚಿಕ್ಕಮ್ಮನ ಕಿರುಕುಳ ಸಹಿಸಲಾಗದೆ ನಾನು ಅಲ್ಲಿಂದ ಬಂದಿಲ್ಲ. ನಾನೇ ನನ್ನ ಚಿಕ್ಕಮ್ಮನಿಗೆ ಕಿರುಕುಳ ಕೊಟ್ಟು ಅಲ್ಲಿಂದ ಬಂದಿದ್ದೇನೆ. ಇಲ್ಲಿ ನಾನು ನನ್ನ ಗಂಡ ಮಾತ್ರ ಇರಬೇಕು. ನೀನು ನಿನ್ನ ಮಗ ಮನೆ ಬಿಟ್ಟು ತೊಲಗಿ. ಮುಂಚೆ ಬಾಯಿ, ಇದು ನನ್ನ ಮನೆ. ಇಲ್ಲಿಂದ ನನ್ನನ್ನು ಹೋಗು ಎನ್ನಲು ನೀನ್ಯಾರು? ನಿನ್ನ ಬಂಡವಾಳವನ್ನೆಲ್ಲ ಇಂದು ನನ್ನ ಮಗನ ಮುಂದೆ ನಾನೇ ಬಯಲು ಮಾಡುತ್ತೇನೆ, ನೋಡುತ್ತಿರು. ಸೋಮು ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ. ಅವನು ಬರುತ್ತಿದ್ದ ದಾರಿಯನ್ನೇ ಕಾಯುತ್ತಿದ್ದ ರಾಧಾ ತಕ್ಷಣ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಬಾಗಿಲಲ್ಲೇ ನಿಂತು ಅಳುತ್ತಿದ್ದ ರಾಧಾಳನ್ನು ನೋಡಿ ಸೋಮು, ಏನಾಯ್ತು ರಾಧಾ? ಯಾಕೆ ಅಳುತ್ತಿರುವೆ? ಇಲ್ಲ ರೀ, ನನಗೇನೂ ಆಗಿಲ್ಲ. ಆದ್ರೆ ನಿಮ್ಮಮ್ಮ ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ನಾನು ಇಲ್ಲಿ ಇರಬಾರದಂತೆ. ನನ್ನ ತವರು ಮನೆಗೆ ಹೊರಟು ಹೋಗು ಎನ್ನುತ್ತಿದ್ದಾರೆ. ನಾನು ಇಲ್ಲಿ ಬಂದು ನಿಮ್ಮನ್ನು ನಿಮ್ಮ ತಾಯಿಯಿಂದ ದೂರ ಮಾಡುತ್ತಿದ್ದೇನೆ ಎಂದು ನನ್ನ ಮೇಲೆ ಕೂಗಾಡುತ್ತಿದ್ದಾರೆ. ನಾನು ಹಾಗೆ ನಡೆದುಕೊಂಡಿಲ್ಲ ತಾನೇ? ನಿಮ್ಮ ತಾಯಿಯನ್ನು ಕೂಡ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಅಲ್ಲವೇ? ಮತ್ತೆ ನನ್ನನ್ನು ಈ ರೀತಿ ಬೈಯುತ್ತಿದ್ದಾರೆ. ಸೋಮು, ನೀವೇ ಹೇಳಿ, ನನಗೆ ತವರು ಇಲ್ಲ ತಾನೇ? ಇದು ತಿಳಿದರೂ ಕೂಡ ನಿಮ್ಮ ಅಮ್ಮ ನಮ್ಮನ್ನು ಬೈಯುತ್ತಿದ್ದಾರೆ. ನನ್ನ ಅಮ್ಮನಿಗೆ ನಾನು ಬುದ್ಧಿ ಹೇಳುತ್ತೇನೆ. ನೀನು ಬೇಜಾರ್ ಮಾಡ್ಕೊಳ್ಬೇಡ ರಾಧಾ, ಹೋಗು ಒಳಗಡೆ. ಈಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಅಮ್ಮಾ, ಅಮ್ಮಾ, ಏನಾಗಿದೆ ನಿನಗೆ? ಯಾಕೆ ಅಮ್ಮ ರಾಧಾಳನ್ನ ಬಾಯಿಗೆ ಒಂದು ಹಾಗೆ ಬೈದಿದ್ದೀಯಾ? ಪಾಪ, ಅವಳು ಅಂತ ತಪ್ಪು ಏನು ಮಾಡಿದ್ದಾಳೆ? ಅವಳಿಗೆ ಅವಳ ತವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದೀನಿ ತಾನೆ. ಹೀಗಿರಬೇಕಾದ್ರೆ ನೀವು ಅವಳನ್ನು ಮನೆ ಬಿಟ್ಟು ಹೋಗು ಎಂದು ಯಾಕೆ ಬೈಯುತ್ತಿದ್ದೀರಾ? ಅಮ್ಮ, ಏನಾಗಿದೆ ನಿನಗೆ? ನೀನು ನನ್ನ ಅಮ್ಮ ತಾನೇ? ಸೋಮು, ನಿನ್ಗೇನಾದ್ರೂ ತಲೆ ಕೆಟ್ಟಿದೆಯೇ? ನಾನೇಕೆ ಅವಳನ್ನು ಬೈಯಲಿ? ಅವಳೇ ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದಳು. ಮತ್ತೆ ಬಂದು ನನ್ನ ಮೇಲೆ ನಿನಗೆ ಚಾಡಿ ಮಾತು ಹೇಳಿದ್ದಾಳ. ನೀನು ಕೂಡ ಅದನ್ನು ನಂಬಿ ನನ್ನನ್ನೇ ಬೈಯಲು ಬಂದಿರುವೆಯಾ? ಓಹೋ, ಅಷ್ಟು ಬೇಗ ನಿನ್ನ ತಲೆ ಕೆಡಿಸಿಬಿಟ್ಟಲೆ. ಆದರೂ ಕೂಡ ನಿನಗೆ ಸ್ವಲ್ಪವಾದರೂ ಬುದ್ಧಿ ಇರಬೇಕು ಸೋಮು. ಸರೋಜಮ್ಮ ಸೋಮುವನ್ನು ಕೋಪದಿಂದ ಬೈದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಕೆಗೆ ತುಂಬ ನೋವಾಗುತ್ತದೆ. ಹೆಂಡತಿಯ ಮಾತನ್ನು ಕೇಳಿ ಹೆತ್ತ ತಾಯಿಯನ್ನೇ ನಂಬಲಿಲ್ಲವಲ್ಲ ಎಂದು ಬೇಜಾರಾಗುತ್ತದೆ. ರಾಧಾಳನ್ನು ನೆನೆಸಿಕೊಂಡು ಸರೋಜಮ್ಮನಿಗೆ ತುಂಬ ಕೋಪ ಬರುತ್ತದೆ. ನಡೆದ ಎಲ್ಲ ವಿಷಯವನ್ನು ಸರೋಜಮ್ಮ ತನ್ನ ಎರಡನೇ ಮಗ ರಾಮುವಿನ ಬಳಿ ಹೋಗಿ ಹೇಳಿಕೊಳ್ಳುತ್ತಾಳೆ. ಅಮ್ಮ, ನೀನ್ ಚಿಂತಿಸ್ಬೇಡ. ಸ್ವಲ್ಪ ದಿನ ಕಳೆದ್ರೆ ಎಲ್ಲವೂ ಅದೇ ಸರಿ ಹೋಗುತ್ತದೆ. ಬನ್ನಿ, ನಾನು ನಿಮ್ಗೆ ತಿನ್ನಲು ಏನಾದರೂ ರೆಡಿ ಮಾಡಿಕೊಡುತ್ತೇನೆ. ಊಟ ಮಾಡಿ ನೆಮ್ಮದಿಯಿಂದ ಮಲಗಿ. ಅಮ್ಮ, ಸುಮ್ಮನೆ ಇದೇ ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಕೊರಗಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಮೇಲೆ ಒಬ್ಬ ಎಲ್ಲವನ್ನೂ ನೋಡ್ತಿದ್ದಾನೆ. ಇದನ್ನೆಲ್ಲ ಅವನೇ ಸರಿಪಡಿಸ್ತಾನೆ. ಚಿಂತಿಸ್ಬೇಡ ಅಮ್ಮ. ಮರುದಿನ ಬೆಳಗ್ಗೆ ಸೋಮು ಕೆಲಸಕ್ಕ ಹೋದ ನಂತರ ರಾಮು ರಾಧಾಳ ಹತ್ತಿರ ಬಂದು ನೆನ್ನೆ ನಡೆದ ವಿಚಾರವಾಗಿ ಮಾತನಾಡುತ್ತಾನೆ. ತಕ್ಷಣ ರಾಧಾ ಜೋರಾಗಿ ಕಿರಿಚಾಡಲು ಶುರು ಮಾಡುತ್ತಾಳೆ. ರಾಮುವಿಗೆ ಏನು ಮಾಡಬೇಕೆಂದು ಅರ್ಥವಾಗುವುದಿಲ್ಲ. ತುಂಬ ಗಾಬರಿಯಾಗಿ ಬಿಡುತ್ತಾನೆ. ಅರೆ ಅತ್ತಿಗೆ, ಏನಾಯ್ತು ನಿಮ್ಗೆ? ಏಕ್ ಸುಮ್ನೆ ಹೀಗೆ ಕಿರ್ಚಾಡ್ತಿರ್ಬೇಡಿ. ನಾನ್ ಕೇಳಿದ್ದು ಸಣ್ಣ ವಿಷಯ, ಅದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದೀರಾ? ಆಗ ಅಲ್ಲಿಗೆ ಸರೋಜಮ್ಮ ಬರುತ್ತಾರೆ. ರಾಮು, ಏನಾಯ್ತು? ಏನಿಲ್ಲ ಅಮ್ಮ, ಅತ್ತಿಗೆ ಬಳಿ ಬಂದು ನಾನ್ ಸುಮ್ನೆ ಮಾತಾಡಿದೆ ಅಷ್ಟೆ. ಅದಕ್ಕೆ ಇಷ್ಟು ಕೂಗಾಡ್ತಿದ್ದಾರೆ. ನನಗೇನು ಅರ್ಥವಾಗ್ತಿಲ್ಲ ಅಮ್ಮ. ಹೌದು ರಾಮು, ಇವಳು ಇದೇ ರೀತಿ ನೆನ್ನೆ ಕೂಡ ನನ್ನ ಬಳಿ ನಡೆದುಕೊಂಡಳು.
ಇವಳ ಉದ್ದೇಶವೇ ನನ್ನನ್ನು ಮತ್ತು ನಿನ್ನನ್ನು ಈ ಮನೆ ಬಿಟ್ಟು ಓಡಿಸುವುದು ಎಂದು ಹೇಳಿದ್ದಾಳೆ. ಅದಕ್ಕಾಗಿ ಹೀಗೆಲ್ಲ ನಡೆದುಕೊಳ್ಳುತ್ತಿದ್ದಾಳೆ. ಸುಮ್ಮನೆ ಬಂದುಬಿಡು ರಾಮು, ಇವಳ ಹತ್ತಿರ ಮಾತನಾಡಬೇಡ. ಇಲ್ಲದ ಕತೆ ಕಟ್ಟಿ ನಿನ್ನ ಅಣ್ಣನ ಬಳಿ ಹೇಳಿಬಿಡುತ್ತಾಳೆ. ಹೋಗು, ನಿನ್ನ ಪಾಡಿಗೆ ಕೆಲಸ ಮಾಡಿಕೊಂಡು ಬಾ. ಈ ಮುದುಕಿ ನನ್ ಮೇಲ್ ನಿನ್ ಮಗರಿಗೆ ಚಾಡಿ ಹೇಳ್ಕೊಡ್ತಾ ಇದೀಯಾ? ನೋಡ್ತಾ ಇರು, ಇವತ್ತು ನಿಮ್ಮಿಬ್ರಿಗೂ ಯಾವ್ ಗತಿ ಕಾಣಿಸ್ತೀನಿ ಅಂತ. ನಾನ್ ಏನು ಅಂತ ನಿಮಗ್ ತೋರಿಸ್ತೀನಿ. ಸೋಮು ಬರುವ ದಾರಿಯನ್ನೇ ಕಾಯುತ್ತಿದ್ದ ರಾಧಾ ನಾಟಕ ಶುರು ಮಾಡ್ತಾಳೆ. ಸೋಮು, ಇನ್ಮುಂದೆ ನಾನಿಲ್ಲಿರೋದಿಲ್ಲ. ನನ್ ಚಿಕ್ಕಮ್ಮನ ಕಿರುಕುಳ ತಡೆಯಲಾಗದೆ ನಿಮ್ಮನ್ ಮದ್ವೆ ಮಾಡ್ಕೊಂಡ್ ನಾನಿಲ್ ಬಂದೆ. ಆದ್ರೆ ಇಲ್ಲಿ ಕೂಡ ನನಗೆ ಅದೇ ನಡೆಯುತ್ತಿದೆ. ಇಷ್ಟು ದಿನ ನಿನ್ನ ತಾಯಿ ಮಾತ್ರ ನನಗೆ ಕಿರುಕುಳ ಕೊಡುತ್ತಿದ್ರು. ಆದ್ರೆ ಈಗ ನಿಮ್ಮ ತಮ್ಮ ಕೂಡ ಶುರು ಮಾಡಿದ್ದಾನೆ. ಹೇಳಿ ಸೋಮು, ನಾನಂತ ತಪ್ಪು ಏನ್ ಮಾಡಿದೆ? ನಿಮ್ಮನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡ್ ಬಂದಿದ್ದೆ. ನನ್ ತಪ್ಪಾಯ್ತೆ. ಹಾಗಲ್ಲ ಸೋಮು, ಇನ್ಮುಂದೆ ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ನಾನೀಗಲೇ ಎಲ್ಲಾದ್ರೂ ಹೊರಟು ಹೋಗ್ತೇನೆ. ನೀವು ನಿಮ್ಮ ತಾಯಿ ಮತ್ತು ತಮ್ಮನ ಜೊತೆ ಆರಾಮಾಗಿರಿ. ಏನಾಯ್ತು ರಾಧಾ? ನನ್ ತಮ್ಮ ಏನ್ ಮಾಡಿದ ನಿನ್ಗೆ? ಅವನು ಮುಗ್ಧರಾದ. ನನ್ ತಾಯಿಯ ಬಳಿ ಕೂಡ ಎಂದು ಅವನು ಜೋರಾಗಿ ಮಾತನಾಡ್ಲಿಲ್ಲ. ಅಂತ ಹುಡುಗ ನಿನ್ಮೇಲೆ ಕೂಗಾಡ್ಲು ಹೇಗೆ ಸಾಧ್ಯ? ನನಗೊತ್ತು ಸೋಮು, ನೀನು ನಿನ್ನ ತಾಯಿಯನ್ನಾಗ್ಲಿ ತಮ್ಮ ನನ್ನಾಗ್ಲಿ ಬಿಟ್ಟು ಕೊಡೋದಿಲ್ಲ ಅಂತ. ಅದಕ್ಕೆ ಅವರು ಕೂಡ ನನ್ನನ್ನು ಈ ರೀತಿ ನಡೆಸಿಕೊಡ್ತಿದ್ದಾರೆ. ಅವರಿಗೆ ಬೇಕಾಗಿರೋದು ಇದೆ. ನಾನು ಈ ಮನೆ ಬಿಟ್ಟು ಹೋಗಬೇಕು. ಸರಿ ಸೋಮು, ನಾನೀಗ್ಲೇ ಹೊರಟೆ. ಸೋಮು ಕೋಪದಿಂದ ತನ್ನ ತಾಯಿಯನ್ನು ಕೂಗಿಕೊಳ್ತಾನೊಳ್ತಾನೆ. ಅಮ್ಮ, ಅಮ್ಮ, ಏನಿದೆಲ್ಲ? ಯಾಕೆ ಅಮ್ಮ ನೀನು ಮತ್ತು ರಾಮು ಈ ರೀತಿ ನಡೆದುಕೊಳ್ಳುತ್ತಿದ್ದೀರಾ? ನಿಮಗೆ ನಾನು ಚೆನ್ನಾಗಿರುವುದು ಇಷ್ಟ ಇಲ್ಲವೇ? ಸರಿಯಮ್ಮ, ನಾನು ನನ್ನ ಹೆಂಡತಿ ಈಗಲೇ ಮನೆ ಬಿಟ್ಟು ಹೊರಟು ಹೋಗುತ್ತೇವೆ. ನೀನು ನಿನ್ನ ಮಗ ಆರಾಮಾಗಿ ಇಲ್ಲೇ ಇರಿ. ಮುಚ್ಚು ಬಾಯಿ. ನೆನ್ನೆ ಮೊನ್ನೆ ಬಂದ ನಿನ್ನ ಹೆಂಡತಿಯ ಮಾತನ್ನು ಕೇಳಿ ನಮ್ಮನ್ನೇ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುವೆಯಾ? ನಿನಗೆ ಮನುಷ್ಯತ್ವ ಎಲ್ಲಿ ಹೋಯಿತೋ? ನಿನ್ನ ತಂದೆ ಹೋದಾಗಿನಿಂದ ನಿನ್ನನ್ನು ಸಾಕಿ ಬೆಳೆಸಲು ನಾನು ಎಷ್ಟು ಕಷ್ಟಪಟ್ಟಿರುವೆ, ಅದೆಲ್ಲವೂ ನಿನಗೆ ಮರೆತು ಹೋಯ್ತೆ? ಇವಳ ಮಾತುಗಳನ್ನು ಕೇಳಿ ನನ್ನನ್ನೇ ಅವಮಾನಿಸುತ್ತಿರುವೆಯಾ? ಸೋಮು, ಒಂದು ಕ್ಷಣವಾದರೂ ನೀನು ಯೋಚನೆ ಮಾಡಲಿಲ್ಲವೇ? ನನ್ನ ತಾಯಿ, ನನ್ನ ತಮ್ಮ ಈ ರೀತಿ ನಡೆದುಕೊಳ್ಳುವವರೇ ಎಂದು? ಸರಿ ಮಗನೆ, ನಿನ್ನ ಹೆಂಡತಿಯೇ ನಿನಗೆ ಹೆಚ್ಚಾಗಲಿ. ಯಾವ ತಾಯಿ ಕೂಡ ತನ್ನ ಮಕ್ಕಳಿಗೆ ಕೆಟ್ಟದ್ದಾಗಲಿ ಎಂದು ಬಯಸುವುದಿಲ್ಲ. ನಾನು ನನ್ನ ಮಗನೇ ಮನೆ ಬಿಟ್ಟು ಹೋಗುತ್ತೇವೆ. ನೀನು ಇವಳನ್ನು ಕರೆದುಕೊಂಡು ಹೊರಗಡೆ ಹೋಗಬೇಡ. ಎಷ್ಟೇ ಆದರೂ ಇವಳಿಗೆ ಇನ್ನೂ ಸಣ್ಣ ವಯಸ್ಸು. ಹೊರಗಡೆ ಹೋಗಿ ಹೆಣ್ಣು ಮಕ್ಕಳು ಬದುಕಲು ಕಷ್ಟ. ನೀನು ಗಂಡು ಹುಡುಗ ಹೇಗೆ ಬೇಕಾದರೂ ಇದ್ದು ಬಿಡುತ್ತೀಯ. ನನಗೂ ವಯಸ್ಸಾಗಿದೆ. ಅದಕ್ಕೆ ನಾನು ನನ್ನ ಮಗನೇ ಹೊರಗೆ ಹೋಗುತ್ತೇವೆ. ನೀವು ಇಲ್ಲೇ ಇರಿ. ಇಂದಿಗೆ ನಿನ್ನ ತಾಯಿಯೂ ಕೂಡ ತೀರಿಕೊಂಡಳು ಎಂದು ತಿಳಿದುಕೋ. ಸೋಮುವಿಗೆ ತನ್ನ ತಾಯಿ ಮಾತನಾಡಿದ ಮಾತುಗಳನ್ನು ಕೇಳಿಸಿಕೊಂಡು ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅವನಿಗೆ ಅವನ ತಾಯಿ ತಮ್ಮನ ಬಗ್ಗೆ ತಿಳಿದಿರುತ್ತದೆ. ಆದರೆ ಈ ಕಡೆ ಹೆಂಡತಿಯನ್ನು ಬಿಟ್ಟುಕೊಡಲಾಗದೆ ಒದ್ದಾಡುತ್ತಿರ್ತಾನೆ. ಸೋಮು ನೊಂದ ಮನಸ್ಸಿನಿಂದ ಏನು ಮಾತನಾಡದೆ ಒಳಗೆ ಹೊರಟು ಹೋಗುತ್ತಾನೆ. ಸರೋಜಮ್ಮ ಮನೆಯಿಂದ ಹೊರಗಡೆ ಬರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಮ ಬರುತ್ತಾನೆ. ರಾಮುವನ್ನು ತನ್ನ ಜೊತೆಯಲ್ಲಿ ಏನು ಹೇಳದೆ ಕರೆದುಕೊಂಡು ಹೊರಟು ಹೋಗುತ್ತಾಳೆ. ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡಿ ಖುಷಿಪಡುತ್ತಾ ನಿಂತಿರುತ್ತಾಳೆ ರಾಧಾ. ಅಮ್ಮ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ಏನಾಯ್ತಮ್ಮ? ತುಂಬಾ ಬೇಜಾರಲ್ಲಿದ್ದೀರಾ? ಏನಿಲ್ಲ ರಾಮು. ರಾಧಾ ಅಂದುಕೊಂಡಿದ್ದನ್ನು ನೆನರವೇರಿಸಿಕೊಂಡಳು ಅಷ್ಟೇ. ಇನ್ನು ಮುಂದೆ ನಿನಗೆ ನಾನು, ನನಗೆ ನೀನು, ಸರಿಯೇ? ಸರಿಯಮ್ಮ. ಈ ಪ್ರಪಂಚದಲ್ಲಿ ನನಗೆ ನಿನಗಿಂತ ದೊಡ್ಡದು ಯಾವುದೂ ಇಲ್ಲ. ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೇನೆ ನಾನು. ಸರಿ ಮಗನೆ, ಬಾ ನೋಡು, ಈ ಜಾಗದಲ್ಲೇ ನಾವು ಒಂದು ಪುಟ್ಟ ಗುಡಿಸಲನ್ನು ಹಾಕಿಕೊಳ್ಳೋಣ. ಇನ್ನು ಮುಂದೆ ಇದೇ ನಮ್ಮ ಮನೆ. ನಿನಗೆ ಗೊತ್ತಿರುವ ಕೆಲಸಗಳನ್ನು ಮಾಡಿ ನಿನ್ನ ಕೈಲಾದಷ್ಟು ಸಂಪಾದನೆ ಮಾಡಿಕೊಂಡು ಬಾ. ಅದರಲ್ಲೇ ನೆಮ್ಮದಿಯಿಂದ ಬದುಕೋಣ. ತಾಯಿ ಹೇಳಿದ ಮಾತಿಗೆ ರಾಮು ತಲೆ ಅಲ್ಲಾಡಿಸಿ ಒಂದು ಸಣ್ಣ ಗುಡಿಸಲನ್ನು ರೆಡಿ ಮಾಡುತ್ತಾನೆ. ಅವರಿಬ್ಬರೂ ಆ ದಿನ ಅಲ್ಲೇ ಕಾಲ ಕಳೆಯುತ್ತಾರೆ. ರಾಮು ತಾಯಿಯ ಮುಖವನ್ನು ನೋಡುತ್ತಾನೆ. ಅವನಿಗೆ ಅರ್ಥವಾಗುತ್ತದೆ,
ತಾಯಿಗೆ ತುಂಬಾ ಹಸಿವಾಗಿದೆ ಎಂದು. ತಕ್ಷಣ ಯೋಚಿಸಿ ಮನೆಯಿಂದ ಹೊರಬಂದು ತಾಯಿಗೆ ತಿನ್ನಲು ಏನಾದರೂ ಸಿಗುತ್ತದೆಯೋ ಏನೋ ಎಂದು ಹುಡುಕುತ್ತಾನೆ. ದೂರದಲ್ಲಿ ಮಾವಿನ ಮರ ಕಾಣಿಸುತ್ತದೆ. ತಕ್ಷಣ ಅಲ್ಲಿಗೆ ಹೋಗಿ ಹಣ್ಣು ಕಿತ್ತುಕೊಂಡು ಬಂದು ತಾಯಿಗೆ ಕೊಡುತ್ತಾನೆ. ಸರೋಜಮ್ಮ ತೃಪ್ತಿಯಿಂದ ಹಣ್ಣನ್ನು ತಿಂದು ಸುಧಾರಿಸಿಕೊಳ್ಳುತ್ತಾರೆ. ಮರುದಿನ ಬೆಳಗ್ಗೆ. ಅಮ್ಮ, ನೀವಿಲ್ಲಿ ಹುಷಾರಾಗಿರಿ. ನಾನು ಹೋಗಿ ಏನಾದರೂ ಕೆಲಸ ಸಿಗುತ್ತದಾ ಎಂದು ನೋಡ್ಕೊಂಡು ಬರುತ್ತೇನೆ. ಸರಿ ರಾಮು, ನೀನು ಜೋಪಾನ. ಅಯ್ಯೋ, ನನ್ನ ಮಗನಿಗೆ ಎಂಥ ಕಷ್ಟ ಬಂತು. ಸಣ್ಣ ವಯಸ್ಸಿನಿಂದ ಇಬ್ಬರೂ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಸಾಕಿದೆ. ಇಂದು ನನ್ನ ಮಗ ಒಂಟಿಯಾಗಿ ಬಿಟ್ಟಿದ್ದಾನೆ. ದೇವರೇ, ಕರುಣೆ ತೋರಿಸು. ಈ ನನ್ನ ಮುಗ್ಧ ಮಗನನ್ನು ನೀನೇ ಕಾಪಾಡು. ಸರೋಜಮ್ಮ ರಾಮವನ್ನು ನೋಡಿ ದುಃಖಪಡುತ್ತಾರೆ. ರಾಮು ಕೆಲಸ ಕೇಳಲೆಂದು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರ್ತಾನೆ. ರಾಮು 2 ದಿನದಿಂದ ಏನೂ ತಿಂದಿರುವುದಿಲ್ಲ. ಬಿಸಿಲಿನ ತಾಪಕ್ಕೆ ತಲೆ ಸುತ್ತಿ ದಾರಿಯ ಮಧ್ಯೆ ಬಿದ್ದು ಹೋಗುತ್ತಾನೆ. ಅದೇ ದಾರಿಯಲ್ಲಿ ತನ್ನ ಗೆಳತಿಯ ರೋಡನೆ ನಡೆದುಕೊಂಡು ಬರುತ್ತಿರ್ತಾಳೆ. ಆ ಊರಿನ ರಾಜಕುಮಾರಿ. ರಾಮವನ್ನು ನೋಡಿ ಅಲ್ಲಿಗೆ ಎಲ್ಲರೂ ಓಡಿ ಬರುತ್ತಾರೆ. ದೇವಿ, ತಕ್ಷಣ ಹೋಗಿ ನೀರು ತೆಗೆದುಕೊಂಡು ಬಾ. ತಕ್ಷಣ ಹೋಗಿ ನೀರು ತಂದುಕೊಡುತ್ತಾಳೆ. ರಾಮುಗೆ ಕುಡಿಯಲು ನೀರನ್ನು ಕೊಟ್ಟು ಸಮಾಧಾನಪಡಿಸುತ್ತಾರೆ. ನಂತರ ರಾಜಕುಮಾರಿ ಕೇಳುತ್ತಾಳೆ. ಯಾರ್ ನೀವು? ಏಕೆ ಈ ರೀತಿ ಇಲ್ಲಿ ತಲೆ ಸುತ್ತಿ ಬಿದ್ದು ಹೋದಿರಿ? ನನ್ನ ಹೆಸರು ರಾಮು. ಏನಾದರೂ ಕೆಲಸ ಸಿಗುತ್ತದೆ ಎಂದು ವಿಚಾರಿಸಲು ದಾರಿಯಲ್ಲಿ ನಡೆದುಕೊಂಡು ಬರುತ್ತಿದ್ದೆ. ಬಿಸಿಲಿನ ತಾಪಕ್ಕೆ ತಲೆ ಸುತ್ತಿ ಬಿದ್ದೆ ಅಷ್ಟೇ. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನಾನಿನ್ನು ಹೋಗಿ ಬರುತ್ತೇನೆ. ನಿಲ್ಲಿ ರಾಮು, ನೀವೀಗ ತುಂಬಾ ಸುಸ್ತಾಗಿದ್ದೀರಾ. ಈ ಹಣ್ಣನ್ನು ತಿನ್ನಿ. ನಂತರ ನೀವು ಕೆಲಸ ಹುಡುಕಲು ಹೋಗಬಹುದು. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ಧನ್ಯವಾದಗಳು. ರಾಮು ರಾಜಕುಮಾರಿ ಕೊಟ್ಟ ಹಣ್ಣನ್ನು ತಿಂದು ಕೆಲಸ ಕೇಳಲೆಂದು ಊರಿನ ಗೌಡರ ಮನೆಗೆ ಹೋಗುತ್ತಾನೆ. ಯಜಮಾನ್ರೇ, ನನ್ನೆಸ್ರು ರಾಮು. ನಿಮ್ ತೋಟದಲ್ಲಿ ಏನಾದರೂ ಕೆಲಸ ಇದ್ರೆ ನನಗ್ ಕೊಡಿ. ನೀವು ಕೊಡೋ ಕೆಲಸದಲ್ಲಿ ನನ್ನ ತಾಯಿಯ ಹೊಟ್ಟೆಯನ್ನು ತುಂಬಿಸ್ಬೇಕು. ದಯವಿಟ್ಟು ಕೆಲಸ ಇಲ್ಲ ಎಂದು ಹೇಳಬೇಡಿ. ನೀವೇನೇ ಕೆಲಸ ಕೊಟ್ರೂ ನಾನು ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ. ರಾಮು, ನಿನಗೆ ನಾನು ಕೆಲಸ ಕೊಡ್ತೇನೆ. ನೀನು ಈಗ ಈ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿಗೆ ಕೊಡು. ನಾಳೆಯಿಂದ ನೀನು ಕೆಲಸಕ್ಕೆ ಬಾ. ಗೌಡರ ಮಾತನ್ನು ಕೇಳಿಸಿಕೊಂಡು ರಾಮು ತುಂಬಾ ಸಂತೋಷದಿಂದ ಹಣ್ಣು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ಅಮ್ಮ, ನನಗೆ ಗೌಡ್ರು ಕೆಲಸ ಕೊಟ್ರು. ಜೊತೆಗೆ ನಿನಗೆ ತಿನ್ನಲು ಈ ಹಣ್ಣನ್ನು ಕೂಡ ಕೊಟ್ಟಿದ್ದಾರೆ. ತೆಗೆದುಕೋ ಅಮ್ಮ. ಹೌದಾ ರಾಮು, ತುಂಬಾ ಸಂತೋಷವಾಯಿತು. ಆ ದೇವರು ನಿನ್ನ ಕೈ ಬಿಡ್ಲಿಲ್ಲ. ತಾಯಿ ಮಗ ಇಬ್ಬರು ಸಂತೋಷದಿಂದ ಹಣ್ಣನ್ನು ತಿಂದು ನೆಮ್ಮದಿಯಿಂದ ಆ ರಾತ್ರಿ ನಿದ್ರೆ ಮಾಡುತ್ತಾರೆ. ಮರುದಿನ ಬೆಳಗ್ಗೆ ರಾಮು ಗೌಡರ ಮನೆಗೆ ಕೆಲಸಕ್ಕೆ ಬರುತ್ತಾನೆ. ರಾಮು, ನೀನು ಇಂದಿನಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡು. ಯಜಮಾನ್ರೇ, ನನಗೆ ಹೊಲದಲ್ಲಿ ಕೆಲಸ ಮಾಡಿ ಅಭ್ಯಾಸವಿದೆ. ಮನೆಯಲ್ಲಿ ಯಾವ ಕೆಲಸ ಮಾಡಬೇಕೆಂದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಯಜಮಾನ. ಪರವಾಗಿಲ್ಲ ರಾಮು, ನೀನು ಯಾವ ಕೆಲಸ ಮಾಡಬೇಕೆಂದಕ್ಕೆಂದು ನಮ್ಮ ಮನೆಯಲ್ಲಿರುವ ಒಬ್ಬರು ನಿನಗೆ ಹೇಳಿಕೊಡುತ್ತಾರೆ. ಅವರು ಹೇಳಿದ ಹಾಗೆ ನೀನು ಮಾಡಿದರೆ ಸಾಕು. ಗೌಡರ ಮಾತಿಗೆ ಒಪ್ಪಿಕೊಂಡು ರಾಮು ಕೆಲಸ ಮಾಡಲು ಹೋಗುತ್ತಾನೆ. ನೋಡಿ ಅಮ್ಮ, ಯಜಮಾನರು ನನಗೆ ಈ ಮನೆಯಲ್ಲಿ ಕೆಲಸ ಮಾಡಲು ಹೇಳಿದ್ದಾರೆ. ನೀವು ನನಗೆ ಕೆಲಸ ಹೇಳಿಕೊಡುತ್ತೀರಾ ಎಂದು ತಿಳಿಸಿದ್ದಾರೆ. ನಾನು ಏನು ಮಾಡಬೇಕೆಂದು ನೀವು ಹೇಳಿ. ಖಂಡಿತ ರಾಮು, ಈ ಮನೆಯಲ್ಲಿ ಯಾವ ಕೆಲಸ ಮಾಡಬೇಕೆಂದು ನಾನು ನಿಮಗೆ ಹೇಳಿಕೊಡ್ತೇನೆ. ಅರೆ ನೀವೇ ತಾನೇ ನಿನ್ನೆ ನನಗೆ ತಿನ್ನಲು ಹಣ್ಣನ್ನು ಕೊಟ್ಟಿದ್ದು? ಓಹೋ, ನೀವು ಕೂಡ ಗೌಡರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೀರಾ? ಇವರು ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ. ನಾನು ತೋಟದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಕೇಳಿದೆ. ಆದರೆ ಯಜಮಾನ್ರು ಮನೆಯಲ್ಲೇ ಕೆಲಸ ಮಾಡು ಅಂತ ಹೇಳಿದ್ದಾರೆ. ನೆನ್ನೆ ನನ್ನ ತಾಯಿಗೆ ತಿನ್ನಲು ಕೂಡ ಹಣ್ಣು ಕೊಟ್ರು. ಗೌಡ್ರು ದೇವರಂತ ಮನುಷ್ಯ. ರಾಮು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ರಾಜಕುಮಾರಿ ಮುಗುಳ್ನಕ್ಕು. ರಾಮವನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಕೆಲಸದ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ರಾಮು, ಇನ್ನು ಮುಂದೆ ನೀವು ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ತೋಟದಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲ ಕೆಲಸಗಳು ಹಾಗೂ ಕೆಲಸದವರು ಸರಿಯಾಗಿ ಕೆಲಸಗಳು ಮಾಡುತ್ತಿದ್ದಾರೆಯೇ? ಹಾಗೆ ಎಲ್ಲದಕ್ಕೂ ಎಷ್ಟು ಹಣ ಬರುತ್ತಿದೆ, ಯಾವುದಕ್ಕೆ ಎಷ್ಟು ಖರ್ಚಾಗುತ್ತಿದೆ, ಈ ಎಲ್ಲ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು. ಯಾವ ಲೆಕ್ಕವೂ ತಪ್ಪಾಗಬಾರದು, ಸರಿಯೇ? ಹರೇ ಅಮ್ಮ,
ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಕೆಲಸಗಳನ್ನ ಇಷ್ಟು ದಿನ ನೀವೊಬ್ಬರೇ ಮಾಡ್ತಿದ್ರ. ಈ ಮನೆಯಲ್ಲಿ ನೀವು ತುಂಬ ಜವಾಬ್ದಾರಿಯಿಂದ ನಡೆದುಕೊಳ್ತಿದ್ದೀರಾ ಅನ್ಸುತ್ತದೆ. ಅದಕ್ಕೆ ಯಜಮಾನರು ನಿಮಗೆ ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ದಾರೆ. ಆದ್ರೆ ನನಗೆ ಇಷ್ಟೆಲ್ಲ ನೋಡ್ಕೊಳ್ಳು ಸಾಧ್ಯವೂ ಇಲ್ಲವೂ ನನಗೆ ಗೊತ್ತಿಲ್ಲ ಅಮ್ಮ. ರಾಮು, ನನ್ನ ಹೆಸರು ಕುಮಾರಿ. ನೀವು ನನ್ನನ್ನು ಕುಮಾರಿ ಅಂತಾನೆ ಕರೀರಿ. ಸರಿ ಅಮ್ಮ, ನಾನ್ ನಿಮ್ಮನ್ನು ಕುಮಾರಿ ಅಂತಾನೆ ಕರಿತೀನಿ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಅಂದಿನಿಂದ ರಾಮು ಗೌಡರ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಎಲ್ಲವನ್ನೂ ತುಂಬ ಶಿಸ್ತಿನಿಂದ ಗಮನಿಸುತ್ತಿರ್ತಾನೆ. ಯಾವೊಂದು ವಿಷಯದಲ್ಲೂ ಮೋಸವಾಗಬಾರದು ಎಂದು ತುಂಬ ಜಾಗರೂಕನಾಗಿರ್ತಾನೆ. ಒಂದು ದಿನ ಮಧ್ಯಾಹ್ನ ಊಟದ ಸಮಯದಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಬೇರೆ ವ್ಯಕ್ತಿಗಳು 2 ಮೂಟೆ ಭತ್ತವನ್ನು ಬೇರೆ ಕಡೆ ಒಯ್ಯುತ್ತಿದ್ದರು. ಇದನ್ನು ಗಮನಿಸಿದ್ದ ರಾಮು ಅವರ ಬಳಿ ಹೋಗಿ ಮಾತನಾಡ್ತಾನೆ. ಅಣ್ಣ, ಏನಿದೆ ಈ ಮೂಟೆಯಲ್ಲಿ? ಇದನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಾ? ರಾಮು, ಈ ಮೂಟೆಯಲ್ಲಿರುವುದು ಕಸ. ಇದನ್ನು ದೂರ ಎಸಲೆಂದು ತೆಗೆದುಕೊಂಡು ಹೋಗುತ್ತಿದ್ದೇವೆ ಅಷ್ಟೇ. ಇಷ್ಟೊಂದು ಕಸ ಎಲ್ಲಿಂದ ಬಂತು ಅಣ್ಣ? ಒಂದು ನಿಮಿಷ ನಿಲ್ಲಿ, ಇದನ್ನು ನಾನು ಪರೀಕ್ಷಿಸಬೇಕು. ಇದನ್ನೆಲ್ಲ ದೂರದಲ್ಲಿ ನಿಂತು ಗೌಡರು ಗಮನಿಸುತ್ತಿರ್ತಾರೆ. ಅವರು ಹತ್ತಿರ ಹೋಗದೆ ರಾಮು ಏನು ಮಾಡಬಹುದು ಎಂದು ನಿಂತು ನೋಡುತ್ತಿರ್ತಾರೆ. ರಾಮು, ಇದರಲ್ಲಿ ಕಸ ಇದೆ ಅಂತ ಹೇಳ್ತಾ ಇದ್ದೀರಿ ತಾನೇ? ಇಷ್ಟಕ್ಕೂ ನಿಂದೇನೂ ಇಲ್ಲಿ ದೊಡ್ಡಸ್ತಿಕೆ? ನೀನು ನೆನ್ನೆ ಮೊನ್ನೆ ಬಂದೋನು. ನಾವಿಲ್ಲಿ ಎಷ್ಟು ವರ್ಷಗಳಿಂದ ಇದ್ದೇವೆ ಅಂತ ನಿನಗೆ ಗೊತ್ತಾ? ನಮ್ಮ ವಿರುದ್ಧ ನಿಂತು ಮಾತಾಡೋಕೆ ನಿನಗೆಷ್ಟು ಧೈರ್ಯ? ಬಾರೋ ಇವನತ್ರ, ಏನು ಮಾತು? ನಿಂತ್ಕೊಳ್ಳಿ. ನಾನು ನೆನ್ನೆ ಮೊನ್ನೆ ಬಂದಿರ್ಬೋದು, ಆದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಯಜಮಾನ್ರಿಗೋಸ್ಕರ. ಅವರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸ್ಕೋಬೇಕು. ನೀವು ಈ ರೀತಿಯಲ್ಲೆಲ್ಲ ನಡ್ಕೊಳ್ತಾ ಇದ್ದೀರಾ ಅಂದ್ರೆ ಖಂಡಿತ ಈ ಮೂಟೆಯಲ್ಲಿ ಕಸ ಇಲ್ಲ ಅನ್ಸುತ್ತೆ. ಈಗ ಈ ಮೂಟೆನ ಕೆಳಗಡೆ ಇಳಿಸ್ತಿರೋ ಇಲ್ವೋ? ಈ ಸಲ ಅಂದ್ರೆ ಏನು ಮಾಡ್ತೀಯಾ? ತಕ್ಷಣ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬಂದು ರಾಮವನ್ನು ತಡೆಯುತ್ತಾನೆ. ರಾಮುವಿಗೆ ಅನುಮಾನ ಬಂದು ಅವನನ್ನು ಹೊಡೆದು ಅವರಿಬ್ಬರ ಬಳಿ ಇದ್ದ ಮೂಟೆಗಳನ್ನು ಕಿತ್ತುಕೊಳ್ಳುತ್ತಾನೆ. ಆ ಮೂಟೆಯನ್ನು ಬಿಚ್ಚಿ ನೋಡಿದರೆ ಅದರಲ್ಲಿ ಭತ್ತ ತುಂಬಿಕೊಂಡಿರುತ್ತದೆ. ಆದ ರಾಜಕುಮಾರಿ ಅಲ್ಲಿಗೆ ಬರುತ್ತಾರೆ. ಕುಮಾರಿ, ನೋಡು, ಇವರಿಬ್ಬರೂ ಈ ಭತ್ತದ ಮೂಟೆಯನ್ನ ಎಲ್ಲಿಗೋ ತೆಗೆದುಕೊಂಡು ಹೋಗ್ತಿದ್ದಾರೆ. ನಾನು ಕೇಳಿದರೆ ಇದು ಕಸದ ಮೂಟೆ ಎಂದು ಸುಳ್ಳು ಹೇಳಿದ್ರು. ಇವರು ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಿದ್ದಾರೋ ಏನೋ. ನಮ್ಮ ಯಜಮಾನ್ರಿಗೆ ಇವರು ಮೋಸ ಮಾಡ್ತಿದ್ದಾರೆ. ಬಾ ಕುಮಾರಿ, ನಾವಿಬ್ಬರೂ ಈಗಲೇ ಹೋಗಿ ಯಜಮಾನ್ರ ಬಳಿ ಇವರಿಬ್ಬರ ಬಗ್ಗೆ ತಿಳಿಸೋಣ. ಎಲ್ಲವನ್ನೂ ಗಮನಿಸುತ್ತಿದ್ದ ಗೌಡರು ಅಲ್ಲಿಗೆ ಬರುತ್ತಾರೆ. ಯಜಮಾನ್ರೇ, ನಾವು ನಿಮ್ಮನ್ನೇ ನೋಡಲೆಂದು ಬರುತ್ತಿದ್ದೆವು. ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದಿದ್ದು ಒಳ್ಳೆಯದಾಯಿತು. ನೋಡಿ ಯಜಮಾನರೇ, ಇವರಿಬ್ಬರೂ ಭತ್ತದ ಮೂಟೆಯನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಿದ್ದಾರೆ. ನಾನು ಕೇಳಿದರೆ ಇದು ಕಸದ ಮೂಟೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ಎಲ್ಲವೂ ನನಗೆ ತಿಳಿದಿದೆ ರಾಮು. ಎಲ್ಲವನ್ನೂ ನಾನು ಗಮನಿಸುತ್ತಲೇ ಇದ್ದೆ. ನೀವಿನ್ನೂ ಹೋಗಿ. ಯಜಮಾನ್ರೇ, ಇವರನ್ನು ಸುಮ್ನೆ ಯಾಕೆ ಹಾಗೆ ಕಳಿಸ್ತಾ ಇದ್ದೀರಾ? ಇವರು ನಿಮಗೆ ಮೋಸ ಮಾಡುತ್ತಿದ್ದಾರೆ. ಇಂಥವರನ್ನು ಸುಮ್ಮನೆ ಬಿಡಬಾರದು ಯಜಮಾನರೇ. ರಾಮು, ಅವರು ನನಗೆ ಮೋಸ ಮಾಡಿಲ್ಲ. ಅವರು ನಾನು ಹೇಳಿದಾಗೆ ಮಾಡಿದ್ರು ಅಷ್ಟೇ. ನನಗೇನು ಅರ್ಥ ಆಗ್ತಾ ಇಲ್ಲ ಯಜಮಾನರೇ. ರಾಮು, ಇವರು ನೀನು ಅಂದುಕೊಂಡ ಹಾಗೆ ಕಳ್ಳತನ ಮಾಡುತ್ತಿರಲಿಲ್ಲ. ನಾನೇ ಇವರಿಗೆ ತಿಳಿಸಿದೆ ಈ ಮೂಟೆಗಳನ್ನು ಈ ರೀತಿ ಕದ್ದು ಒಯ್ಯುವಂತೆ ನಟಿಸಲು. ನೀನು ಎಷ್ಟು ಜಾಗರೂಕನಾಗಿರುವೆ ಎಂದು ತಿಳಿದುಕೊಳ್ಳಬೇಕೆಂದು ನನಗೆ ಅನಿಸಿತು. ಅದಕ್ಕೆ ನಾನು ನಿನಗಿಟ್ಟ ಪರೀಕ್ಷೆ ಇದು. ಅಷ್ಟೇ ಅಲ್ಲ ರಾಮು, ಈಕೆ ಈ ಮನೆಯಲ್ಲಿ ಕೆಲಸ ಮಾಡುವ ಕುಮಾರಿ ಅಲ್ಲ. ನನ್ನ ಒಬ್ಬಳೇ ಮುದ್ದಿನ ಮಗಳು, ರಾಜಕುಮಾರಿ. ಅಯ್ಯೋ, ನನ್ನನ್ನು ಕ್ಷಮಿಸಿ ಅಮ್ಮ. ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ನಿಮ್ಮ ಹೆಸರು ಹೇಳಿ ಕರೆದುಬಿಟ್ಟೆ. ಯಜಮಾನ್ರೇ, ನಿಮಗೆ ನನ್ನ ಮೇಲೆ ಏನಾದರೂ ಅನುಮಾನವೇ? ಅದಕ್ಕೆ ಈ ರೀತಿ ನನಗೆ ಪರೀಕ್ಷೆ ಇಟ್ಟಿರಾ? ಇಲ್ಲ ರಾಮು, ನಿನ್ನ ಮೇಲೆ ನಮ್ಗನುಮಾನ ಅಲ್ಲ. ನಿನ್ಗೆ ಎಷ್ಟು ಜವಾಬ್ದಾರಿ ಇದೆ ಎಂದು ತಿಳಿದುಕೊಳ್ಬೇಕೆಂಬ ಬಯಕೆ ಅಷ್ಟೇ. ಯಾಕೆ ಯಜಮಾನ್ರೇ? ರಾಮು, ನೀನ್ ಮೊದಲ ದಿನ ನನ್ನ ಮಗಳಿಗೆ ಕಾಣಿಸ್ಕೊಂಡೆ ಅಲ್ವೇ? ಆಗ್ಲೇ ನಿನ್ ಬಗ್ಗೆ ಎಲ್ಲ ವಿಚಾರವನ್ನು ನನ್ನ ಮಗಳು ತಿಳಿದುಕೊಂಡ್ಲು. ನಿನ್ನ ಅಣ್ಣ ನಿನ್ನ ಮತ್ತು ನಿನ್ನ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿದ ವಿಷಯ ಮತ್ತು ನೀನು ನಿನ್ನ ತಾಯಿ ಗೂಡಿಸಿಲಿನಲ್ಲಿ ಇರುವ ವಿಷಯ ಎಲ್ಲವನ್ನೂ ರಾಜಕುಮಾರಿ ತಿಳಿದುಕೊಂಡ್ಲು. ನಿನ್ನ ತಾಯಿಯ ಮೇಲಿಟ್ಟಿರುವ ಗೌರವ ನೋಡಿ ನನ್ನ ಮಗಳಿಗೆ ನಿನ್ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಯಾಕೆಂದ್ರೆ ತಾಯಿಯನ್ನು ಇಷ್ಟು ಗೌರವಿಸುವ ನೀನು ಇನ್ನು ನಿನ್ನನ್ನು ಮದುವೆ ಮಾಡಿಕೊಂಡು ಬರುವ ಹೆಂಡತಿಗೆ ಎಷ್ಟು ಗೌರವ ಕೊಡಬಹುದು ಎಂದು ನಮಗೆ ಅರ್ಥವಾಗುತ್ತಿದೆ.
ಅದಕ್ಕೆ ನಿನ್ನ ಎಲ್ಲ ವಿಚಾರವನ್ನು ಅಂದೇ ಬಂದು ನನ್ನ ಮಗಳು ನನ್ನ ಬಳಿ ತಿಳಿಸಿದಳು. ಅದಕ್ಕೆ ನಾನು ನಿನ್ನನ್ನು ತಕ್ಷಣ ಕೆಲಸಕ್ಕೆ ಸೇರಿಸಿಕೊಂಡು ನನ್ನ ಮಗಳು ಹೇಳಿದ ಮಾತುಗಳು ಎಷ್ಟು ಸತ್ಯ ಎಂದು ತಿಳಿದುಕೊಂಡೆ. ನನಗೂ ಯಾರು ವಾರಸುದಾರರೂ ಇಲ್ಲ ರಾಮು. ನನಗಿರುವ ಆಸ್ತಿಯೆಲ್ಲ ನನ್ನ ಮಗಳು ಮತ್ತು ಅಳಿಯನಿಗೆ ಮಾತ್ರ. ಮುಂದೆ ಇದನ್ನು ಅವರೇ ಕಾಪಾಡಿಕೊಂಡು ಹೋಗಬೇಕು. ಅದಕ್ಕೆ ನಾನು ನಿನಗೆ ಈ ಪರೀಕ್ಷೆ ಇಟ್ಟೆ. ಅದೆಲ್ಲ ಸರಿ ಯಜಮಾನ್ರೇ, ಆದರೆ ನೀವು ನನಗೇಕೆ ಪರೀಕ್ಷೆ ಇಟ್ಟಿರಿ? ನನ್ನ ಮೇಲೇಕೆ ನಿಮ್ಗೆ ಅನುಮಾನ? ರಾಮು, ಅದು ಅನುಮಾನವಲ್ಲ, ನನ್ನ ತಂದೆಗಿರುವ ಭಯ ಅಷ್ಟೆ. ಭಯವೇ ಯಜಮಾನ್ರೇ? ನನಗೇನು ಅರ್ಥ ಆಗುತ್ತಿಲ್ಲ. ರಾಮು, ನನ್ನ ಮಗಳು ನಿನ್ನನ್ನು ಇಷ್ಟಪಟ್ಟಿದ್ದಾಳೆ. ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂಬ ಆಸೆ ಅವಳದ್ದು. ಅದಕ್ಕಾಗಿಯೇ ನನಗೆ ಬರುವ ಅಳಿಯ ಎಷ್ಟು ಧೈರ್ಯಶಾಲಿ ಮತ್ತು ಬುದ್ಧಿವಂತ ಎಂದು ನನಗೆ ತಿಳಿಯಬೇಕಿತ್ತು ಅಷ್ಟೇ. ಅದಕ್ಕಾಗಿ ಈ ಪರೀಕ್ಷೆ. ಈಗ ನಿನಗೆ ಎಲ್ಲವೂ ಅರ್ಥವಾಯಿತೆ. ಯಜಮಾನ್ರೇ, ನೀವೆಲ್ಲಿ ನಾನೆಲ್ಲಿ? ನಿಮ್ಮ ಮಗಳು ಆಕಾಶದಲ್ಲಿರುವ ಚಂದಮಾಮನಂತೆ, ನಾನು ಈ ಭೂಮಿಯಲ್ಲಿರುವ ಭಿಕ್ಷುಕ. ನಮ್ಮಿಬ್ಬರಿಗೂ ಏಣಿ ಹಾಕಲು ಸಾಧ್ಯವೇ? ಬೇಡ ಯಜಮಾನ್ರೇ, ನಾನು ಸದಾ ನಿಮ್ಮ ಬಳಿ ಕೂಲಿ ಕೆಲಸ ಮಾಡಿಕೊಂಡಿದ್ದು ಬಿಡುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಾಮು ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದುಬಿಡ್ತಾನೆ. ಎಲ್ಲ ವಿಷಯವನ್ನು ತಾಯಿಯ ಬಳಿ ಹೇಳಿಕೊಳ್ತಾನೆ. ಸರೋಜಮ್ಮನಿಗೆ ತನ್ನ ಮಗನ ಮೇಲೆ ತುಂಬ ಹೆಮ್ಮೆ ಬರುತ್ತದೆ. ನನ್ನ ಮಗನನ್ನು ಊರಿನ ಗೌಡರು ಮೆಚ್ಚಿದ್ದಾರೆಯೇ, ಎಂಥ ಅದೃಷ್ಟಶಾಲಿ ನನ್ನ ಮಗ ಎಂದು ಖುಷಿಪಡ್ತಾಳೆ. ಆಗ ಅಲ್ಲಿಗೆ ಗೌಡರು ಮತ್ತು ಅವರ ಮಗಳು ಬರುತ್ತಾರೆ. ಬನ್ನಿ ಗೌಡ್ರೆ, ಈಗಷ್ಟೇ ನನ್ನ ಮಗ ನಿಮ್ ಬಗ್ಗೆ ಹೇಳುತ್ತಿದ್ದ. ಅಮ್ಮ, ಇದರಲ್ಲಿ ನಮ್ಮ ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಒಪ್ಪಿಗೆ ಇಲ್ಲದೆ ನಾವೇ ನಿರ್ಧರಿಸುವುದು ತಪ್ಪು. ಅದಕ್ಕೆ ಈಗೀಗ ನಾನು ನಿಮ್ಮ ಬಳಿ ಬಂದಿದ್ದೇನೆ. ನೋಡಿ, ಈಕೆ ನನ್ನ ಮಗಳು ರಾಜಕುಮಾರಿ. ನಿಮ್ಗೆ ಎಲ್ಲ ವಿಷಯವೂ ತಿಳಿದಿದೆ ಅನ್ಸುತ್ತದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಮ್ಮ. ಗೌಡ್ರೆ, ದೇವ್ರೇ ಬಂದು ನನ್ ಮುಂದೆ ನಿಂತು ವರ ಕೊಡ್ತೀನಿ ಅಂದ್ರೆ ನಾನು ಬೇಡ ಅಂತ ಹೇಳಲು ಸಾಧ್ಯವೇ? ನನಗಿದ್ದ ಒಂದೇ ಭಯ, ಈ ನನ್ನ ಮುಗ್ಧ ಮಗನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತದೆಯೋ ಏನೋ ಎಂಬ ಭಯ ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು. ಆದರೆ ಈಗ ಆ ದೇವರೇ ಬಂದು ನನ್ನ ಮಗನ ಕೈ ಹಿಡಿದಿದ್ದಾನೆ ಎಂದು ನನಗೆ ಅರ್ಥವಾಗುತ್ತಿದೆ. ರಾಮು, ನೀನು ನನ್ನ ಮಾತನ್ನು ಕೇಳುತ್ತೀಯಲ್ಲವೇ? ಖಂಡಿತ ಅಮ್ಮ. ನಾನೆಂದೂ ನಿಮ್ಮ ಮಾತಿಗೆ ವಿರುದ್ಧ ನಡೆದುಕೊಳ್ಳುವುದಿಲ್ಲ. ಅದು ನಿಮಗೂ ತಿಳಿದಿದೆ ತಾನೆ? ಹೌದು ಮಗನೆ, ನನಗೆ ಗೊತ್ತು. ಹಾಗಾದರೆ ನೀನು ಈ ರಾಜಕುಮಾರಿಯನ್ನು ಮದುವೆ ಮಾಡಿಕೊ. ನಿನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೀನು ಬಡವ ಎಂದು ತಿಳಿದರೂ ಕೂಡ ನಿನ್ನನ್ನು ಮೆಚ್ಚಿ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ನಿನ್ನ ಮುಂದೆ ನಿಂತಿರುವ ಈಕೆ ದೇವತೆ. ಇವಳನ್ನು ಮದುವೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕು ಮಗನೆ. ಅಮ್ಮ, ನನಗೆ ಮದುವೆ ಬೇಡಮ್ಮ. ಮದುವೆ ಮಾಡಿಕೊಂಡ್ರೆ ನಾನು ಕೂಡ ಅಣ್ಣನಂತೆ ಎಲ್ಲಿ ಆಗಿಬಿಡುತ್ತೇನೆಯೋ ಎಂದು ಭಯ. ಆಮೇಲೆ ನಿನ್ನ ಗತಿ. ಇಲ್ಲ ಇಲ್ಲ, ನನಗೆ ಮದುವೆ ಬೇಡಮ್ಮ. ಅಯ್ಯೋ ಹುಚ್ಚು ಹುಡುಗ, ಎಲ್ಲರೂ ರಾಧಾಳಂತೆ ಇರುವರ? ಇಲ್ಲ ಮಗನೆ, ರಾಜಕುಮಾರಿ ತುಂಬ ಒಳ್ಳೆಯವಳು. ಹಾಗೆಲ್ಲ ಎಲ್ಲ ಹೆಣ್ಣು ರಾಧಾಳ ರೀತಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡ. ರಾಮು, ನನಗೆ ನಿಮ್ಮ ಭಯ ಅರ್ಥವಾಗುತ್ತಿದೆ. ನೀವು ಭಯಪಡಬೇಡಿ. ನಿಮ್ಮ ತಾಯಿಯನ್ನು ನಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗೋಣ. ನಾನು ತಾಯಿ ಇಲ್ಲದೆ ಬೆಳೆದೆ. ಇನ್ನು ಮುಂದೆ ನಿಮ್ಮ ತಾಯಿ ನನ್ನ ತಾಯಿಯಾಗಿರುತ್ತಾರೆ. ಹೌದು ರಾಮು, ಭಯಪಡಬೇಡ. ನಿಮ್ಮ ತಾಯಿಯನ್ನು ನನ್ನ ಸ್ವಂತ ಸಹೋದರಿಯಂತೆ ನೋಡಿಕೊಳ್ಳುತ್ತೇನೆ. ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಗಿದೆ. ಅಮ್ಮ, ಒಪ್ಪಿಕೋ ಮಗನೆ. ಸೋಮುವಿಗೆ ತನ್ನ ತಾಯಿ ಮತ್ತು ತಮ್ಮನ ವಿಷಯ ತಿಳಿಯುತ್ತದೆ. ಅವನು ಖುಷಿಯಿಂದ ರಾಧಾಳ ಬಳಿ ವಿಷಯ ತಿಳಿಸಲು ಮನೆಗೆ ಬರುತ್ತಾನೆ. ಹಾಗಾದರೆ ಪಕ್ಕದ ಮನೆಯವರ ಬಳಿ ಮಾತನಾಡುತ್ತಿರ್ತಾಳೆ. ನಾನು ಆ ದಿನ ನನ್ನ ಅತ್ತೆ ಮತ್ತು ರಾಮುವಿನ ಮೇಲೆ ಆ ರೀತಿ ನಡೆದುಕೊಳ್ಳಬಾರಾಗಿತ್ತು. ಅದಕ್ಕೇನಿಸುತ್ತಿದೆ? ಆ ದೇವರು ನನಗೆ ಮಕ್ಕಳನ್ನು ಕರುಣಿಸುತ್ತಿಲ್ಲ. ಶಾಂತ, ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ಆದರೆ ಈ ವಿಷಯವನ್ನು ಸೋಮುವಿನ ಬಳಿ ಹೇಳುವ ಧೈರ್ಯ ನನಗಿಲ್ಲ. ನನ್ನ ಅತ್ತೆ ತುಂಬ ಒಳ್ಳೆಯವರು. ರಾಮು ಮುಗ್ಧ. ಒಂದು ದಿನವೂ ಕೂಡ ನನ್ನ ಮುಂದೆ ನಿಂತು ಮಾತನಾಡಲಿಲ್ಲ. ಅಂಥವರನ್ನು ಮನೆಯಿಂದ ಹೊರಹಾಕುವಂತೆ ಮಾಡಿದೆ. ನನ್ನ ತಪ್ಪಿಗೆ ಕ್ಷಮೆಯೇ ಇಲ್ಲ ಶಾಂತ. ತಕ್ಷಣ ಸೋಮು ರಾಧಾಳ ಮುಂದೆ ಬಂದು ನಿಲ್ಲುತ್ತಾನೆ, ಕೋಪದಿಂದ. ರಾಧಾಳನ್ನು ಬೈಯುತ್ತಾನೆ. ಅಂದ್ರೆ ರಾಧಾ, ನೀನು ಅಂದು ಹೇಳಿದ್ದೆಲ್ಲ ಸುಳ್ಳು. ನನ್ನ ಮನಸ್ಸು ಕೂಡ ನನಗೆ ಹೇಳುತ್ತಿತ್ತು. ನನ್ನ ಅಮ್ಮ ಮತ್ತು ತಮ್ಮ ಇಬ್ಬರೂ ತುಂಬಾ ಒಳ್ಳೆಯವರೆಂದು.
ನಿನ್ನ ಮಾತನ್ನು ಕೇಳಿ ನಾನು ನನ್ನ ತಾಯಿಯನ್ನು ಮನೆಯಿಂದ ಹೊರಗೆ ಕಳಿಸಿದೆ. ಪರವಾಗಿಲ್ಲ ರಾಧಾ, ಅವರು ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ. ಇಂದು ನನ್ನ ತಮ್ಮ ರಾಜನಾಗಿ ಬದುಕುವ ಅವಕಾಶ ಸಿಕ್ಕಿದೆ. ನೀನು ಅವರಿಗೆ ಮಾಡಿದ ಕೆಟ್ಟದ್ದು ಅವರಿಗೆ ಒಳ್ಳೆಯದಾಗಿ ಬಂದಿದೆ. ಇದಕ್ಕೆ ಹೇಳುವುದು ರಾಧಾ, ದೇವರಿದ್ದಾನೆ, ದೇವರಿದ್ದಾನೆ. ಈಗಲೇ ಹೋಗಿ ನಾನು ನನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಬರುತ್ತೇನೆ. ಸೋಮು, ನಿಲ್ಲಿ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ನಾನು ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ಆಗಲಾದರೂ ನನ್ನ ಪಾಪ ಕಳೆದು ನನಗೆ ಮಕ್ಕಳ ಭಾಗ್ಯ ಲಭಿಸುತ್ತದೆಯೋ ಏನೋ ನೋಡೋಣ. ರಾಧಾ ಮತ್ತು ಸೋಮು ಇಬ್ಬರೂ ತನ್ನ ತಾಯಿ ಮತ್ತು ತಮ್ಮನ ಬಳಿ ಬಂದು ಕ್ಷಮೆ ಕೇಳುತ್ತಾರೆ. ಸರೋಜಮ್ಮ: ಸೋಮು, ನನಗೆಂದೂ ನಿನ್ಮೇಲೆ ಕೋಪ ಬರ್ಲಿಲ್ಲ. ಆದ್ರೆ ಒಂದು ವಿಷಯ ನೆನ್ಪಿಟ್ಟುಕೋ. ನಿನ್ ಬಳಿ ಯಾರೇ ಏನೇ ಹೇಳಿದ್ರು ಮೊದಲು ಆ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಎಂದು ತಿಳಿದುಕೋ. ಅದು ತಾಯಾದ್ರೂ ಸರಿಯೇ, ಹೆಂಡತಿಯಾದ್ರೂ ಸರಿಯೇ. ಅವರು ಹೇಳುತ್ತಿರೋ ವಿಷಯದಲ್ಲಿ ಎಷ್ಟು ಸತ್ಯ ಇರುತ್ತದೆ ಎಂದು ಯಾವಾಗಲೂ ಒಮ್ಮೆ ಪರೀಕ್ಷಿಸಿ ನೋಡಬೇಕು. ನಂತರವೇ ಯಾವ ನಿರ್ಧಾರವನ್ನಾದ್ರೂ ತೆಗೆದುಕೊಳ್ಳಬಹುದು. ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೋ ಸೋಮು. ಅತ್ತೆ, ನಾನ್ ಮಾಡಿದ ಪಾಪಕ್ಕೆ ಇಷ್ಟು ದಿನಗಳಾದರೂ ನನಗೆ ಮಕ್ಕಳ ಭಾಗ್ಯ ಸಿಗುತ್ತಿಲ್ಲ. ಒಮ್ಮೆ ನೀವು ನನ್ನನ್ನು ಕ್ಷಮಿಸಿದೆ ಎಂದು ಹೇಳಿ, ಆಗಲೇ ನನಗೆ ಒಳ್ಳೆಯದಾಗುವುದು. ನಿಮ್ಮಂತಹ ಒಳ್ಳೆಯವರನ್ನು ನಾನು ಮನೆಯಿಂದ ಹೊರಗೆ ಕಳಿಸಿದ್ದಕ್ಕೆ ನನಗೆ ಈ ಶಿಕ್ಷೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ. ಪರವಾಗಿಲ್ಲ ರಾಧಾ, ನಿನ್ನ ತಪ್ಪು ನಿನಗೆ ಅರಿವಾಗಿತ್ತಲ್ಲವೇ? ನನಗಷ್ಟೇ ಸಾಕು. ಇಂದಿಗೆ ನಿನ್ನ ಕರ್ಮವೂ ಕಳೆಯಿತು. ನೀನು ನಮಗೆ ಮಾಡಿದ ಕೆಟ್ಟದ್ದು ನನ್ನ ಮಗನಿಗೆ ಒಳ್ಳೆಯದಾಗಿಯೇ ನಿಂತಿದೆ. ಹೋಗಿ ಬಾ ರಾಧಾ, ಇನ್ನು ಮುಂದೆಯಾದ್ರೂ ಒಳ್ಳೆಯ ರೀತಿಯಲ್ಲಿ ಬದುಕು. ನಾನು ಕೂಡ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ, ನಿನಗೆ ಮಕ್ಕಳ ಭಾಗ್ಯ ಕರುಣಿಸು ಎಂದು. ತಾಯಿಯ ಕಣ್ಣೀರಲ್ಲಿ ಬೆಳೆದ ಬದುಕು, ಒಳ್ಳೆ ಮನಸ್ಸಿಗೆ ದೇವರೇ ಕೊಟ್ಟ ಗೆಲುವು. ಮಾರಿದ ಕಷ್ಟ ಎಂದಿಗೂ ವ್ಯರ್ಥವಾಗದು, ಮಾಡಿದ ಕೆಡುಕು ಎಂದಿಗೂ ಮರೆಯಾಗದು. ತಾಯಿಯ ಆಶೀರ್ವಾದ ಜೊತೆಗಿದ್ದರೆ ಮುಗ್ಧ ಹೃದಯದ ದಾರಿಗೆ ದೇವರೇ ಬೆಳಕಾಗ್ತಾನೆ. ಕ್ಷಮಿಸುವ ಮನಸ್ಸೇ ತಾಯಿಯ ಮಹತ್ವ, ಒಳ್ಳೆಯತನವೇ ಜೀವನದ ನಿಜವಾದ ಸಂಪತ್ತು. ನೀತಿ: ತಾಯಿಯ ಕಣ್ಣೀರಿಗೆ ಬೆಲೆ ಕೊಡದವರು ಒಂದು ದಿನ ಪಶ್ಚಾತ್ತಾಪ ಪಡ್ತಾರೆ. ತಾಯಿಯ ಆಶೀರ್ವಾದದೊಂದಿಗೆ ನಡೆದವರಿಗೆ ದೇವರೇ ದಾರಿ ತೋರಿಸ್ತಾನೆ. ಧನ್ಯವಾದಗಳು.